ಗಟ್ಟಿಗೆ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಬುದ್ಧಂ ಧಮ್ಮಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ. बस ಯಾವ ಕಡೆ ಈಗ ಯಾವ ಕಡೆ ಬಸ್ ತಡಿ ತಡಿ ಯಾಗ ಮ್ಯಾಗ ಇಟ್ಟು ಅಲ್ಲಿ ಇಟ್ಟು ನಡಿ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ನಿಧಾನ ಬರ್ರಿ ಸ್ಲೋ ಬರ್ರಿ ಸಂಘಂ ಶರಣಂ ಗಚ್ಚಾಮಿ ಬಸ್ ನಿಧಾನ ಬಸ್ ಹಿಂದಕ್ಕೆ ಕ್ಯಾಮ್ರಾ ಬಸ್ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ. ಮನಸ್ಮೃತಿ ದಿನದಂದು ನಮ್ಮ ಮನೆಯೊಳಗೆ ಜೀವನ ತೆಗ್ದಿದ್ದು ಭಾಳ ಖುಷಿ ಆಗ್ತೈತ್ರಿ ಸರ್. ಅದು ಮನಸ್ಮೃತಿನಿಂದ ಎಷ್ಟು ಹೆಣ್ಮಕ್ಳಿಗೆ ಎಷ್ಟು ಇದು ಶೋಷಣೆ ಆಗಿದ್ರಿ ಸರ್. ಅದರಲ್ಲಿಂದ ಅದನ್ನ ಇವತ್ತು ನಾವು ಹೊರಗೆ ಹಾಕಿದ್ಕೆ ಎಷ್ಟು ನಿರಾಳಿಂದ ಅದೇವ್ರಿ. ಈಗ ಬುದ್ಧ ಬಸವಣ್ಣ ಅಂಬೇಡ್ಕರ್ ಮಾರ್ಗದಲ್ಲಿ ನಾವು ಈಗ ಸಾಕು ಮಾಡಿದ್ದು ಯಾವುದು ಪವಾಡಗಳು ಅದ್ಭುತ ಏನು ಇಲ್ಲಲ್ರಿ ಸರ್. ಇದು ಮನುಷ್ಯರ ಮೇಲೆ ಬರೀ ಇದು ಕೆಟ್ಟ ಪ್ರಭಾವ ಬೀರತೈತಿ ಹೊರತು ಅದು ಸುಧಾರಣೆ ಆಗತ್ತಿಲ್ರಿ ಸರ್. ಇವು ದೇವ್ರ ಅನ್ನೋದು ಏನೈತಲ್ಲ ಅದು ಒಂಥರ ಬಂಧನ ಇದ್ದಂಗೆ ರೀ ಸರ್. ನಾವು ಅದಕ್ಕೆ ಮೂಢನಂಬಿಕೆ ಒಳಗೆ ಹೋಗಿ ಅದು ಏನು ಮಾಡ್ಲಾರ್ದಂಗೆ ಆಗ್ಬಿಟ್ಟೈತ್ರಿ. ಈಗ ಮುಂದೆ ನಾವು ನಮ್ಮ ಮಕ್ಕಳಿಗೂ ಇದು ಬೆಳೀತಂದ್ರೆ ಈಗ ಅವ್ರ ಮುಂದೆ ಶಿಕ್ಷಣಕ್ಕೂ ಭಾಳ ಸಮಸ್ಯೆ ಆಕೈತ್ರಿ. ಈಗ ಅದ್ರಿಂದ ಈಗ ನಮ್ಮ ಮನೆಯವ್ರು ಹೋರಾಟಗಾರ್ರಿ. ಈಗ ಅವರು ಇದು ಬದಲಾಗ್ಯಾರ, ನಾವು ಬದಲಾಗ್ಬೇಕ್ರಿ. ಇಲ್ಲ ಅವ್ರ ವಿರುದ್ಧವಾಗಿ ನಿಲ್ಲಕ್ಕಂತೂ ಆಗೋದಿಲ್ರಿ. ಈಗ ಎಲ್ಲಮ್ಮ, ಹುಲ್ಗಮ್ಮ, ಲಕ್ಷ್ಮಿ, ಕಲ್ ಬಸವಣ್ಣ ರೀ ಸರ್. ನಾವು ನೋಡಿದ್ದು ಕಲ್ತಿದ ನಮ್ಮ ಮನೆಯವರ ರೀ. ಈಗ ನಮ್ಮ ಮನೆಯವರು ಈಗ ಅಂತ ಅಲ್ರಿ ಸರ್. ಇಲ್ರಿ ಸರ್, ಹಂಗೆ ದೇವ್ರ ಶಾಪ ಏನಾರು ಆಗಿತ್ತಂದ್ರೆ ನಮ್ಮ ಮನೆಯವ್ರಿಗೆ ಆಗ್ಬೇಕಿತ್ತು ರೀ. ಅವ್ರ ಇಲ್ಲಲ್ರಿ, ಇಲ್ಲಾರ್ದನ ಇದು ಎದಕ್ಕೆ ಸುಮ್ಮನೆ ಪೂಜೆ ಮಾಡ್ಬೇಕ್ರಿ. ಅದು ಎದಕ್ಕೆ ಹೆದರ್ಬೇಕ್ರಿ ನಾವು ಅದು ಹೊರಗೆ ಹಾಕದು. ಯಾಕಂದ್ರೆ ನಾವು ಎಷ್ಟು ವರ್ಷ ಇಲ್ಲೆಲ್ಲ ಅಲ್ಲಿ ನಮ್ಮ ತವ್ರ ಮನೇಲಿ ವರ್ಷ ಹೋಗ್ತಿದ್ರಿ ಸರ್. ಅವ್ರು ಜನ ನೋಡ್ತಿದ್ವಿ ಸರ್. ಅವ್ರು ಬದಲಾವಣೆನೇ ಆಗಿಲ್ರಿ ಸರ್. ಇನ್ನೂ ಮೂಢನಂಬಿಕೆ ಒಳಗೆ ಅದಾರಿ ಹೊರತು ಅವ್ರು ಮುಂದೆ ಚೇಂಜ್ ಆಗತ್ತಿಲ್ರಿ ಸರ್. ಅವ್ರು ಇನ್ನೂ ಮಾಡ್ಕೊತಾನೆ ಅದಾರಿ ಸರ್. ಅವ್ರು ಈಗ ಅವ್ರು ಅಷ್ಟು ನಡ್ಕೊತಾರೆ ಅಂದ್ರೆ ನಾವು ನಡ್ಕೊತೀವಿ ಅಂದ್ರೆ ನಮ್ಗೆ ಸ್ವಲ್ಪ ಬದಲಾವಣೆ ಬೇಕಲ್ರಿ ಸರ್. ಈಗ ಬದಲಾವಣೆ ಇಲ್ಲಾಂದ್ರೆ ಅವ್ರು ತೊಗೊಂಡು ನಾವು ಏನು ಮಾಡೋದ್ರಿ ಸರ್. ಈಗ ಜೀವಕ್ಕೆ ಇದು ಒಂದು ಏನಾರ ಇದು ಮುಂದೆ ನಮ್ಗೆ ಏನು ಆಗಲ್ಲ ಅನ್ನೋದು ಗ್ಯಾರಂಟಿಯಾರ ಬೇಕಲ್ರಿ ಸರ್. ನಾವು ಈ ಗ್ಯಾರಂಟಿನೇ ಇಲ್ಲ ಅಂದಮೇಲೆ ಗ್ಯಾರಂಟಿ ಇಲ್ಲ ದೇವ್ರು ತೊಗೊಂಡು ಏನು ಮಾಡ್ಬೇಕ್ರಿ ಸರ್ ನಾವು. ಹಾಂ, ಅವ್ರಿಗೆ ಆರಾಧನೆ ಮಾಡಿದ್ರೆ, ಸ್ಮರಣೆ ಮಾಡಿದ್ರೆ ಇನ್ನೂ ನಮ್ಗೆ ಮುಂದೆ ಏನೋ ಎಜುಕೇಷನ್ ಆಗಲಿ ಏನೋ ನಮ್ಗೊಂದು ಇದು ಆದರೂ ಸಿಗ್ತೈತಿ ಸರ್.